ಮೈ ಚಾನಲ್. ಬರ್ರಿ ಇವತ್ತಿನ ವಿಶೇಷ ದಿನ ಅಂದರೆ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ನಮ್ಮ ಹೊಸ ವರ್ಷ ಸ್ಟಾರ್ಟ್ ಆಗೋದು ಯುಗಾದಿನಿಂದ. ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಯುಗಾದಿ ಹಬ್ಬಕ್ಕೆ ಯಾವ ರೀತಿ ಪೂಜೆ ಮಾಡ್ತೀನಿ, ಯಾವ ರೀತಿ ನೈವೇದ್ಯ ಮಾಡ್ತೀವಿ ಮತ್ತು ಹೇಗೆ ಆಚರಣೆ ಮಾಡ್ತೀವಿ ಅನ್ನೋದ್ರ ಬಗ್ಗೆ ನಾನು ನನ್ನ ವಿಡಿಯೋ ಅಲ್ಲಿ ತೋರಿಸ್ತೀನಿ. ಹೊಸಬರಾದರೆ ನನ್ನ ವಿಡಿಯೋವನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲರ ಸಪೋರ್ಟ್ ಬೇಕು, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತಿನ ಯುಗಾದಿ ಹಬ್ಬದ ವಿಶೇಷತೆಯನ್ನು ನೋಡ್ಕೊಂಡು ಬರೋಣ. ನನ್ನ ವಿಡಿಯೋದಲ್ಲಿ ಯಾವ ರೀತಿ ಆಚರಣೆ ಮಾಡ್ತೀನಿ ಅನ್ನೋದ್ರ ಬಗ್ಗೆ ನಾನು ತೋರಿಸ್ತೀನಿ. ನೋಡ್ಕೊಂಡು ಬರೋಣ ಬನ್ನಿ, ಮತ್ತೆ ಭೇಟಿ ಆಗೋಣ. ಯುಗಾದಿ ಹಬ್ಬಕ್ಕೆ ಬೇವು ಮಾಡಲು ಬೇಕಾಗಿರುವ ಸಾಮಗ್ರಿಗಳು: ಕರ್ಬೂಜ ಹಣ್ಣು, ಕಲ್ಲಂಗಡಿ, ಬಾಳೆಹಣ್ಣು ಮತ್ತು ಇದು ಬೇವಿನ ಹೂವು ಮತ್ತು ಮಾವಿನ ಪೀಸ್ಗಳು, ಚಿಗುರು ಮತ್ತು ದ್ರಾಕ್ಷಿ. ಇಷ್ಟು ಸಾಕು. ಎಷ್ಟು ಭಾಳ ವಸ್ತುಗಳೇನು ಬೇಕಾಗಲ್ಲ, ಬಹಳ ಹಣ್ಣುಗಳು ಬೇಕಾಗಿಲ್ಲ. ನಮ್ಮಲ್ಲಿ ಇರುವಂಥ ಹಣ್ಣುಗಳನ್ನು ಉಪಯೋಗಿಸಿ ಬೇವು ಮಾಡ್ಬೋದು ನಾವು. ಈಗ ಬೆಲ್ಲ ತೊಗೊಂಡಿದ್ದೀನಿ. ಬೆಲ್ಲಕ್ಕೆ ನಾನು ತೋರಿಸಿದ್ನಲ್ಲ, ಪುಟಾಣಿ, ಕೊಬ್ಬರಿ ಮತ್ತು ಉತ್ತುತ್ತಿ, ಕಲ್ಲು ಸಕ್ರೆ ಇವೆಲ್ಲ ಹಾಕಿದ ಒಂದು ಪೌಡರ್ ತೊಗೊಂಡು ಬಂದು ಮಿಕ್ಸಿಗೆ ಹಾಕಿ ಇದನ್ನು ಬೆಲ್ಲಕ್ಕೆ ಸೇರಿಸಿ ಮಾಡೋದು. ಅದರಲ್ಲಿ ಇದಕ್ಕೆ ಅಷ್ಟೇನು ಹೆಚ್ಚ ಅಂತಾರೆ, ಇದಕ್ಕೆ ಹೆಚ್ಚ ಅಷ್ಟೇ. ಪುಟಾಣಿ, ಕೊಬ್ಬರಿ ಅವು ಎಲ್ಲ ಸೇರಿರ್ತಾವೆ. ಇದಕ್ಕೆ ನಾವು ಹುಣಸೆ ಹುಳಿ ಹಾಕ್ತೀವಿ. ಹುಣಸೆ ಹುಳಿ ಎಷ್ಟು ಬೇಕೋ ಅದಷ್ಟು ನೋಡಿ ಹಾಕಬೇಕು. ಅದಕ್ಕೆ ನಾವು ಎಷ್ಟು ಮಾಡ್ತೀವಿ ಅದು ಪ್ರಮಾಣಕ್ಕೆ. ಅವಕ್ಕೆಲ್ಲ ನಾವು ಹೋಳ್ಕೊಂಡಿರ್ತೀವಲ್ಲ, ಎಲ್ಲ ಬಾಳೆಹಣ್ಣು, ಕಲ್ಲಂಗಡಿ ಹಣ್ಣು, ಕರ್ಬೂಜ ಹಣ್ಣು ಅವೆಲ್ಲ ಮಿಕ್ಸ್ ಮಾಡಬೇಕು. ಇದಕ್ಕೆ ಮಿಕ್ಸ್ ಮಾಡಿ, ಇದು ಯುಗಾದಿ ಹಬ್ಬದಲ್ಲಿ ಸವಿ ಚೈತ್ರ ಅಂದರೆ ಚೈತ್ರ ಮಾಸದ ಆರಂಭ ಆಗಿತ್ತು ಎಂದು ಅರ್ಥ. ಗಿಡ ಮರಗಳು ಯಾವ ರೀತಿ ಒಂದು ಚಿಗುರೊಡೆದು ತಮ್ಮ ಒಂದು ಫಲ ಕೊಡಲು ಆರಂಭವಾಗ್ತದಲ್ಲ, ಅದೇ ರೀತಿ ಹೊಸತನ ಆರಂಭ ಆಗ್ತದಲ್ಲ, ಅದೇ ರೀತಿ ಯುಗಾದಿ ಕೂಡ ನಮ್ಮ ಒಂದು ಹೊಸ ವರ್ಷ ಎಂದು ನಾವು ಆಚರಿಸ್ತೀವಿ. ಇದಕ್ಕೆ ಒಂದು ನಮ್ಮ ಪ್ರಕೃತಿ ಕೂಡ ಒಂದು ಸೆಲೆಬ್ರೇಷನ್ ಮಾಡ್ತದ. ಅದ್ರ ಜೊತೆ ನಾವು ಕೂಡ ಪ್ರಕೃತಿಗೆ ತಕ್ಕಂತೆ ಸೆಲೆಬ್ರೇಷನ್ ಮಾಡ್ತೀವಿ. ಇಷ್ಟೇ ನೋಡ್ರಿ ಯುಗಾದಿ ಹಬ್ಬದ ಸ್ಪೆಷಲ್. ಬೇವು ಮಾಡುವುದು ಏನು ಭಾಳ ದೊಡ್ಡ ಆಗೋದಲ್ಲ. ಎಲ್ಲ ಹಣ್ಣುಗಳನ್ನು ಉಪಯೋಗಿಸ್ಕೊಂಡು ಹಾಕ್ಕೊಂಡು ಬೇವನ್ನು ಮಾಡ್ಬೋದು. ಬೇವು ಬೆಲ್ಲ ಯಾಕೆ ಉಪಯೋಗಿಸ್ಕೊಂಡು ನಾವು ಬೇವು ಅಂತ ಮಾಡ್ತೀವಿ ಅಂತಂದ್ರೆ, ಬೇವು ಅಂದರೆ ಕಹಿ, ಬೆಲ್ಲ ಅಂದರೆ ಸಿಹಿ. ಅಂದರೆ ನಮ್ಮ ಜೀವನದಲ್ಲಿ ಬರುವಂಥ ಬೇವಿನಂಥ ಒಂದು ಕಷ್ಟಗಳು, ಬೆಲ್ಲದಂಥ ಒಂದು ಸುಖಗಳು ಎರಡೂ ರೀತಿ ಸಮಾನ ಪ್ರಮಾಣದಲ್ಲಿ ನಾವು ಅನುಭವಿಸ್ಬೇಕಾಗ್ತದೆ. ಯಾವ ರೀತಿ ಎರಡೂ ಸಮಾನ ಪ್ರಮಾಣದಲ್ಲಿ ನಾವು ತೊಗೊಂಡ್ರೆ ಮುಂದೆ ಬರೋ ವರ್ಷದಲ್ಲಿ ಎರಡೂ ಕೂಡ ನಾವು ಈಕ್ವಲ್ ರೀತಿಯಲ್ಲಿ ಒಂದು ಸ್ವೀಕರಿಸಬೇಕು. ಕಷ್ಟ ಬಂದೂ ಸ್ವೀಕರಿಸಬೇಕು, ಧೈರ್ಯದಿಂದ. ಸುಖ ಬಂದೂ ಕೂಡ ಅಷ್ಟೇ ಸಂತೋಷದಿಂದ ಸ್ವೀಕರಿಸಬೇಕಂತ ಅರ್ಥ ಇದ್ರದ್ದು. ಯುಗಾದಿ ಹಬ್ಬದ ಬೇವು ಬೆಲ್ಲದ ಒಂದು ಅರ್ಥ ಏನಂತಂದ್ರೆ, ಜೀವನದಲ್ಲಿ ಕಷ್ಟ ಬರಲಿ ಸುಖ ಬರಲಿ ನಾವು ಎರಡೂ ಕೂಡ ಸಮ ಪ್ರಮಾಣದಲ್ಲಿ ಸ್ವೀಕರಿಸಬೇಕು ಜೀವನದಾಗಂತ ಅರ್ಥ. ಈಗ ನೋಡ್ರಿ ಬೇವು ಆಯಿತು. ಬೇವು ಆದಮೇಲೆ ನಾವು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡ್ತೀವಿ. ಪೂಜೆ ಮಾಡಿ ದೇವರಿಗೆ ನೈವೇದ್ಯ ಹಿಡಿದು ಆಮೇಲೆ ಬೇರೆಯವರಿಗೆಲ್ಲ ಕೊಡ್ತೀವಿ. ಇದೇ ಇವತ್ತಿನ ಹಬ್ಬದ ವಿಶೇಷತೆ ಅಂತ ಹೇಳ್ಬೋದು.
ಸಲ. ನೋಡಿದ್ರಲ್ಲ ಯಾವ ರೀತಿ ನಾನು ಯುಗಾದಿ ಹಬ್ಬದಂದು ಬೇವು ಮಾಡ್ತೀನಿ ಅಂತ. ಹೀಗೆ ಬೇವು ಮಾಡಿ ಪೂಜೆ ಆದ ನಂತರ ನೈವೇದ್ಯ ಹಿಡಿದ ನಂತರ ಅಕ್ಕಪಕ್ಕದ ಮನೆಗೆ ಮತ್ತು ರಿಲೇಷನ್ಗೆ ಬಂದರಂದರೆ ಕೊಡೋದು ಒಂದು ಪ್ರತೀತಿ ಇದೆ. ಹಂಚಿ ಕುಡಿಯೋದು ಅಂತ. ಹೀಗೆ ಈವ್ನಿಂಗ್ ಎಲ್ಲ ಯಾರ ಬಂದರೆ ಹಂಚಿ ಕುಡಿದು ಅವ್ರಿಗೂ ಕೊಟ್ಟು ನಾವು ಕುಡಿತೀವಿ. ಇನ್ನು ನಾನು ನೈವೇದ್ಯ ಮಾಡೋದದ, ಹೋಳಿಗೆ ಮಾಡಿ ನೈವೇದ್ಯ ಹಿಡಿಬೇಕು. ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ ಹೊಸಬರಾಗಿದ್ದರೆ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಹೀಗೆ ನನ್ನ ಒಂದು ವಿಡಿಯೋಗಳನ್ನು ನೋಡ್ತಾ ಇರಿ, ಎನ್ಕರೇಜ್ ಕೊಡ್ತಾ ಇರಿ ಅಂತ ಕೇಳ್ತೀನಿ. ಹೊಸಬರಿಗೆ ಎನ್ಕರೇಜ್ ಕೊಡಬೇಕು. ಆದಷ್ಟು ನಾವು ಮಾಡಲು ಪ್ರಯತ್ನ ಮಾಡ್ತೀವಿ. ಇನ್ನೂ ಚೆನ್ನಾಗಿ ಮಾಡಬೇಕನ್ನೋ ಪ್ರಯತ್ನ ಇದೆ. ಹೀಗೆ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತೀನಿ. ಬನ್ನಿ ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಎಲ್ಲರೂ ಚೆನ್ನಾಗಿರಿ. ಟೇಕ್ ಕೇರ್.